ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ ಜುಲೈ 22, 23 ಹಾಗೂ 24ರದು. ಕ್ವಶನ್ ನಂಬರ್ 1. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಡಮ್ಸ್ ಬ್ರಿಡ್ಜ್ ಅನ್ನು ಯಾವ ಎರಡು ಜಲಮೂಲಗಳಿಂದ ಬೇರ್ಪಡಿಸಲಾಗಿದೆ? ಆಪ್ಷನ್ ಎ ಬಂಗಾಳ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರ, ಬಿ ಮನ್ನಾರ ಕೊಲ್ಲಿ ಮತ್ತು ಪಾಕ್ ಜಲಸಂಧಿ, ಸಿ ಕೆಂಪು ಸಮುದ್ರ ಮತ್ತು ಎಡೆನ್ ಕೊಲ್ಲಿ, ಡಿ ಮೆಕ್ಸಿಕೋ ಕೊಲ್ಲಿ ಮತ್ತು ಕೆರಿಬಿಯನ್ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಮನ್ನಾರ ಕೊಲ್ಲಿ ಮತ್ತು ಪಾಕ್ ಜಲಸಂಧಿ. ಭಾರತದ ರಾಮೇಶ್ವರಂ ದ್ವೀಪ ಹಾಗೂ ಶ್ರೀಲಂಕಾದ ಮನ್ನಾರ ದ್ವೀಪವನ್ನು ಸಂಪರ್ಕಿಸುವ 48 ಕಿಲೋಮೀಟರ್ ಸುಣ್ಣದ ಸರಪಳಿಯಾದ ಆಡಮ್ಸ್ ಸೇತುವೆಯು ಮುಳುಗಿರುವ ರಚನೆಯನ್ನು ಇಸ್ರೋದ ವಿಜ್ಞಾನಿಗಳು ಯಶಸ್ವಿಯಾಗಿ ಮ್ಯಾಪ್ ಮಾಡಿದ್ದಾರೆ. ಈ ಸೇತುವೆಯು 1 ರಿಂದ 10 ಮೀಟರ್ ಆಳವಿಲ್ಲದ ನೀರನ್ನು ಹೊಂದಿರುವ ಮನ್ನಾರ ಕೊಲ್ಲಿ ಮತ್ತು ಪಾಕ್ ಜಲಸಂಧಿಯನ್ನು ಪ್ರತ್ಯೇಕಿಸುತ್ತದೆ. ಭೂವೈಜ್ಞಾನಿಕ ಪುರಾವೆಗಳು ಇದು ರಾಮಾಯಣ ಮತ್ತು ಇಸ್ಲಾಮಿಕ್ ದಂತಕಥೆಗಳಲ್ಲಿ ಉಲ್ಲೇಖಿಸಲಾದ ಹಿಂದಿನ ಭೂ ಸಂಪರ್ಕವೆಂದು ಸೂಚಿಸುತ್ತದೆ. ಆದರೆ ನೈಸರ್ಗಿಕ ವಿಕೋಪಗಳಿಂದಾಗಿ 1480ರಿಂದ ಮುಳುಗಿ ಹೋಗಿದೆ. ಕ್ವಶನ್ ನಂಬರ್ 2. ನ್ಯೂಕ್ಯಾಸಲ್ ಕಾಯಿಲೆ ಪ್ರಕರಣದ ನಂತರ ಯಾವ ದೇಶವು ಇತ್ತೀಚೆಗೆ ಪ್ರಾಣಿಗಳ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತು? ಆಪ್ಷನ್ ಎ ಪೆರು, ಬಿ ಬ್ರೆಜಿಲ್, ಸಿ ಚಿಲಿ, ಡಿ ಗಯಾನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೆಜಿಲ್. ಬ್ರೆಜಿಲ್ನ ಕೃಷಿ ಸಚಿವಾಲಯವು ಕೋಳಿ ಫಾರ್ಮ್ನಲ್ಲಿ ನ್ಯೂಕ್ಯಾಸಲ್ ಕಾಯಿಲೆಯ ಪ್ರಕರಣದಿಂದಾಗಿ ರಿಯೋ ಗ್ರಾಂಡೆ ಡು ಸುಲ್ನಲ್ಲಿ ಪ್ರಾಣಿಗಳ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತು. ಪ್ಯಾರಾಮಿಕ್ಸೋ ವೈರಸ್ನಿಂದ ಉಂಟಾಗುವ ನ್ಯೂಕ್ಯಾಸಲ್ ರೋಗವು ಪಕ್ಷಿಗಳ ಉಸಿರಾಟ, ನರ ಮತ್ತು ಜೀರ್ಣಕಾರಿ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು ಹೆಚ್ಚು ಸಾಂಕ್ರಾಮಿಕ ಸೋಂಕಿತ ಪಕ್ಷಿಗಳು ಮತ್ತು ಕಲುಷಿತ ವಸ್ತುಗಳ ನೇರ ಸಂಪರ್ಕದ ಮೂಲಕ ಹರಡುತ್ತದೆ. ಇದರ ರೋಗ ಲಕ್ಷಣಗಳು ಹಸಿವು ಕಡಿಮೆಯಾಗುವುದು, ಕೆಮ್ಮುವುದು ಮತ್ತು ಬಣ್ಣ ಬಣ್ಣದ ವಾಟಲ್ ಸೇರಿವೆ. ಇದಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ. ಕ್ವಶನ್ ನಂಬರ್ 3. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಾಡಿಫೈಡ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಅನ್ನು ಯಾವ ಎರಡು ಸಂಸ್ಥೆಗಳು ಜಾರಿಗೆ ತಂದಿವೆ? ಆಪ್ಷನ್ ಎ ನಬಾರ್ಡ್ ಮತ್ತು ಆರ್ಬಿಐ, ಬಿ ಆರ್ಬಿಐ ಮತ್ತು ಸೆಬಿ, ಸಿ ನಬಾರ್ಡ್ ಮತ್ತು ಸೆಬಿ, ಡಿ ಸೆಬಿ ಮತ್ತು ನೀತಿ ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಎ ನಬಾರ್ಡ್ ಮತ್ತು ಆರ್ಬಿಐ. ಕೇಂದ್ರ ಸರ್ಕಾರವು ಮಾಡಿಫೈಡ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಅಡಿಯಲ್ಲಿ ಅಲ್ಪಾವಧಿಯ ಬೆಳೆ ಸಾಲಗಳ ಮೇಲಿನ ಮಿತಿಯನ್ನು ₹3 ಲಕ್ಷದಿಂದ ₹5 ಲಕ್ಷಕ್ಕೆ ಹೆಚ್ಚಿಸಲು ಯೋಜಿಸಿದೆ. ಎಂಐಎಸ್ಎಸ್ ರೈತರಿಗೆ ಸಬ್ಸಿಡಿ ಸಹಿತ ಅಲ್ಪಾವಧಿಯ ಸಾಲವನ್ನು ನೀಡುತ್ತದೆ. ಈ ಯೋಜನೆಯನ್ನು ನಬಾರ್ಡ್ ಮತ್ತು ಆರ್ಬಿಐ ನಿರ್ವಹಿಸುತ್ತದೆ. ಕ್ವಶನ್ ನಂಬರ್ 4. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರಲಯ ಕ್ಷಿಪಣಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ ಡಿಆರ್ಡಿಒ, ಬಿ ಇಸ್ರೋ, ಸಿ ಜಾಕ್ಸಾ, ಡಿ ಸಿಎನ್ಎಸ್ಎ. ಸರಿಯಾದ ಉತ್ತರ ಆಪ್ಷನ್ ಎ ಡಿಆರ್ಡಿಒ. ಭಾರತದ ಪ್ರಲಯ ಕ್ಷಿಪಣಿಯಲ್ಲಿ ಅರ್ಮೇನಿಯಾದ ಆಸಕ್ತಿಯು ಭಾರತಕ್ಕೆ ಮಹತ್ವದ ಅವಕಾಶವನ್ನು ಒದಗಿಸುತ್ತದೆ. ಪ್ರಲಯ ಕ್ಷಿಪಣಿಯು 350ರಿಂದ 500 ಕಿಲೋಮೀಟರ್ ದೂರದ ಅರೆ ಬ್ಯಾಲಿಸ್ಟಿಕ್ ಮೇಲ್ಮೈಯಿಂದ ಮೇಲ್ಮೈಗೆ ಕ್ಷಿಪಣಿಯಾಗಿದ್ದು 500ರಿಂದ 1000 ಕೆಜಿ ಪೆಲೋಡ್ ಅನ್ನು ರಕ್ಷಣಾ ಅಗತ್ಯಗಳಿಗಾಗಿ ಡಿಆರ್ಡಿಒ ಅಭಿವೃದ್ಧಿಪಡಿಸಿದೆ. ಕ್ವಶನ್ ನಂಬರ್ 5. ಇತ್ತೀಚೆಗೆ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವರು ಯಾವ ನಗರದಲ್ಲಿ ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನೆ ಕೇಂದ್ರವನ್ನು ಉದ್ಘಾಟಿಸಿದರು? ಆಪ್ಷನ್ ಎ ಜೈಪುರ್, ಬಿ ಭೂಪಾಲ್, ಸಿ ಕೋಲ್ಕತ್ತಾ, ಡಿ ವಾರಾಣಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ. ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವರು ಕೋಲ್ಕತ್ತಾದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾನಲ್ಲಿ ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನೆ ಕೇಂದ್ರವನ್ನು ಉದ್ಘಾಟಿಸಿದರು. ಭೂ ಸಂಕೇತ್ ವೆಬ್ ಪೋರ್ಟಲ್ ಮತ್ತು ಭೂಸ್ಕಲ್ನ ಮೊಬೈಲ್ ಅಪ್ಲಿಕೇಶನ್ ಅನ್ನು ಭೂಕುಸಿತ ಅಪಾಯದ ದತ್ತಾಂಶ ಪ್ರಸರಣ ಮತ್ತು ಮುನ್ಸೂಚನೆಯನ್ನು ಸುಲಭಗೊಳಿಸಲು ಪ್ರಾರಂಭಿಸಲಾಗಿದೆ. ಜಿಐಎಸ್ನ ಪ್ರಧಾನ ಕಚೇರಿ ಕೋಲ್ಕತ್ತಾದಲ್ಲಿದೆ. ಭಾರತದಾದ್ಯಂತ 6 ಪ್ರಾದೇಶಿಕ ಕಚೇರಿಗಳಿವೆ. ಕಲ್ಲಿದ್ದಲು ಮತ್ತು ಗಣಿ ಸಚಿವರು ಶ್ರೀ ಜಿ ಕಿಶನ್ ರೆಡ್ಡಿ. ಕ್ವಶನ್ ನಂಬರ್ 6. ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ರಾಜೀವ್ ಗಾಂಧಿ ನಾಗರಿಕ ಅಭಯ ಹಸ್ತಂ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ ಎ ತೆಲಂಗಾಣ, ಬಿ ಕರ್ನಾಟಕ, ಸಿ ಮಹಾರಾಷ್ಟ್ರ, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ರಾಜೀವ್ ಗಾಂಧಿ ನಾಗರಿಕ ಅಭಯ ಹಸ್ತಂ ಯೋಜನೆ 2024 ಪ್ರಾರಂಭಿಸಿದ್ದಾರೆ. ಈ ಯೋಜನೆಯು ಯುಪಿಎಸ್ಸಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಆರ್ಥಿಕವಾಗಿ ದುರ್ಬಲ ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆಗೆ ತಯಾರಾಗಲು ಸಹಾಯ ಮಾಡಲು ₹1 ಲಕ್ಷ ಆರ್ಥಿಕ ಸಹಾಯವನ್ನು ಒದಗಿಸುತ್ತದೆ. ಕ್ವಶನ್ ನಂಬರ್ 7. ಇತ್ತೀಚೆಗೆ ಯಾವ ಸಂಸ್ಥೆಯು ತೋಟಗಾರಿಕಾ ವಿಜ್ಞಾನ ಕ್ಷೇತ್ರದಲ್ಲಿ ತನ್ನ ಪ್ರವರ್ತಕ ಕೆಲಸಕ್ಕಾಗಿ ಅತ್ಯುತ್ತಮ ತಂತ್ರಜ್ಞಾನ ಪ್ರಶಸ್ತಿಯನ್ನು ಪಡೆದಿದೆ? ಆಪ್ಷನ್ ಎ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ಸಬ್ಟ್ರೋಪಿಕಲ್ ಹಾರ್ಟಿಕಲ್ಚರ್, ಬಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್, ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್, ಡಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಆನ್ ಕಾಟನ್ ಟೆಕ್ನಾಲಜಿ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ತೋಟಗಾರಿಕಾ ವಿಜ್ಞಾನದಲ್ಲಿನ ತನ್ನ ಕೆಲಸಕ್ಕಾಗಿ ಅತ್ಯುತ್ತಮ ತಂತ್ರಜ್ಞಾನ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಪ್ರಶಸ್ತಿ ಪ್ರದಾನ ಮಾಡಿದರು. ಕ್ವಶನ್ ನಂಬರ್ 8. ರಫ್ತು ಮಾಡಿದ ಉತ್ಪನ್ನಗಳ ಮೇಲಿನ ಸುಂಕಗಳು ಮತ್ತು ತೆರಿಗೆಗಳ ಪರಿಹಾರ ಯೋಜನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ. ಇದು ಯಾವ ಸಚಿವಾಲಯದ WTO ಕಂಪ್ಲೈಂಟ್ ಯೋಜನೆಯಾಗಿದೆ?
ಆಪ್ಷನ್ ಎ ರಕ್ಷಣಾ ಸಚಿವಾಲಯ, ಬಿ ಕೃಷಿ ಸಚಿವಾಲಯ, ಸಿ ವಾಣಿಜ್ಯ ಸಚಿವಾಲಯ, ಡಿ ಹಣಕಾಸು ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ವಾಣಿಜ್ಯ ಸಚಿವಾಲಯ. ರಫ್ತು ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಚಹಾ ಉದ್ಯಮವು RODTEP ಯೋಜನೆಯ ಅಡಿಯಲ್ಲಿ ಹೆಚ್ಚಿನ ದರಗಳನ್ನು ಬಯಸುತ್ತದೆ. ಭಾರತದ ವಾಣಿಜ್ಯ ಸಚಿವಾಲಯದ ಇತರ ರಫ್ತು ಪ್ರಚಾರ ಯೋಜನೆಯಾದ RODTEP ಇನ್ಪುಟ್ಗಳ ಮೇಲೆ ಮರುಪಾವತಿ ಮಾಡದ ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸುಂಕಗಳನ್ನು ಮರುಪಾವತಿ ಮಾಡುತ್ತದೆ. ಕ್ವಶನ್ ನಂಬರ್ 9. ಇತ್ತೀಚೆಗೆ ಯಾವ ಮಾಜಿ ಭಾರತೀಯ ಆಟಗಾರರನ್ನು USA ನ್ಯೂಪೋರ್ಟ್ನಲ್ಲಿ ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಯಿತು? ಆಪ್ಷನ್ ಎ ವಿಜಯ್ ಅಮೃತರಾಜ್ ಮತ್ತು ಲಿಯಾಂಡರ್ ಪೇಸ್, ಬಿ ಅಜಯ್ ರಾಮಸ್ವಾಮಿ ಮತ್ತು ರೋಹಿತ್ ರಾಜ್ಪಾಲ್, ಸಿ ಮಹೇಶ್ ಭೂಪತಿ ಮತ್ತು ರೋಹನ್ ಬೋಪಣ್ಣ, ಡಿ ಕರಣ್ ರಸ್ತೋಗಿ ಮತ್ತು ಜೆ ರಾಯಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ ವಿಜಯ್ ಅಮೃತರಾಜ್ ಮತ್ತು ಲಿಯಾಂಡರ್ ಪೇಸ್. ಭಾರತೀಯ ಟೆನ್ನಿಸ್ ದಂತಕಥೆಗಳಾದ ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್ ಅವರು ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಮೊದಲ ಭಾರತೀಯ ಮತ್ತು ಏಷ್ಯನ್ ಪುರುಷರ ಟೆನ್ನಿಸ್ ಆಟಗಾರರಾದರು. ಬ್ರಿಟಿಷ್ ಕ್ರೀಡಾ ಪತ್ರಕರ್ತ ರಿಚರ್ಡ್ ಇವಾನ್ಸ್ ಕೂಡ ಸೇರ್ಪಡೆಗೊಂಡರು. ಪೇಸ್ ಅವರನ್ನು ಆಟಗಾರರ ವಿಭಾಗದಲ್ಲಿ ಗೌರವಿಸಿದರೆ, ಅಮೃತರಾಜ್ ಮತ್ತು ಇವಾನ್ಸ್ ಕೊಡುಗೆದಾರರ ವಿಭಾಗದಲ್ಲಿ ಗುರುತಿಸಲ್ಪಟ್ಟರು. ಕ್ವಶನ್ ನಂಬರ್ 10. ರಾಪಿಡ್ ಅಪೋಸಿಸ್ ಮಿಷನ್ ಫಾರ್ ಸ್ಪೇಸ್ ಸೇಫ್ಟಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ. ಇದು ಯಾವ ಬಾಹ್ಯಾಕಾಶ ಸಂಸ್ಥೆಯ ಗ್ರಹಗಳ ರಕ್ಷಣಾ ಕಾರ್ಯಾಚರಣೆಯಾಗಿದೆ? ಆಪ್ಷನ್ ಎ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ ನಾಸಾ, ಬಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ, ಸಿ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಇಸಾ, ಡಿ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಾಕ್ಸಾ. ಸರಿಯಾದ ಉತ್ತರ ಆಪ್ಷನ್ ಸಿ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಇಸಾ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ರಾಮ್ಸೆಸ್ ಬಾಹ್ಯಾಕಾಶ ನೌಕೆಯು ಕ್ಷುದ್ರಗ್ರಹ ಅಪೋಸಿಸ್ ಜೊತೆಗೆ 2029ರಲ್ಲಿ ಭೂಮಿಯ ಹತ್ತಿರ ಹಾದು ಹೋಗುತ್ತದೆ. ಕ್ವಶನ್ ನಂಬರ್ 11. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ಯಾವ ಭಾರತೀಯ ಶೂಟರ್ಗೆ ಒಲಿಂಪಿಕ್ ಆರ್ಡರ್ ನೀಡಲಾಗಿದೆ? ಆಪ್ಷನ್ ಎ ಅಭಿನವ್ ಬಿಂದ್ರಾ, ಬಿ ಜಸ್ಪಾಲ್ ರಾಣಾ, ಸಿ ಮನು ಬಾಕರ್, ಡಿ ಪ್ರಂಜು ಸೋಮಾನಿ. ಸರಿಯಾದ ಉತ್ತರ ಆಪ್ಷನ್ ಎ ಅಭಿನವ್ ಬಿಂದ್ರಾ. ಭಾರತದ ಶೂಟಿಂಗ್ ದಂತಕತೆ ಅಭಿನವ್ ಬಿಂದ್ರಾ ಅವರು ಒಲಿಂಪಿಕ್ಸ್ ಆಂದೋಲನಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಳಿಗಾಗಿ IOCಯಿಂದ ಒಲಿಂಪಿಕ್ ಆರ್ಡರ್ ಅನ್ನು ನೀಡಲಾಗಿದೆ. ಭಾರತದ ಮೊದಲ ವೈಯಕ್ತಿಕ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ಬಿಂದ್ರಾ ಅವರು 2008ರ ಬೀಜಿಂಗ್ ಕ್ರೀಡಾಕೂಟದಲ್ಲಿ ಪುರುಷರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯನ್ನು ಗೆದ್ದಿದ್ದರು. ಕ್ವಶನ್ ನಂಬರ್ 12. ಇತ್ತೀಚೆಗೆ ಪ್ರವಾಸಿ ವಾಹನಗಳಿಗೆ ಕಸದ ಚೀಲಗಳನ್ನು ಸಾಗಿಸುವುದನ್ನು ಭಾರತದ ಯಾವ ರಾಜ್ಯವು ಕಡ್ಡಾಯಗೊಳಿಸಿದೆ? ಆಪ್ಷನ್ ಎ ಅಸ್ಸಾಂ, ಬಿ ಉತ್ತರಾಖಂಡ, ಸಿ ಮೇಘಾಲಯ, ಡಿ ಸಿಕ್ಕಿಂ. ಸರಿಯಾದ ಉತ್ತರ ಆಪ್ಷನ್ ಡಿ ಸಿಕ್ಕಿಂ. ಸಿಕ್ಕಿಂ ಈಗ ತನ್ನ ಸೂಕ್ಷ್ಮವಾದ ಹಿಮಾಲಯದ ಪರಿಸರವನ್ನು ರಕ್ಷಿಸಲು ಎಲ್ಲಾ ಪ್ರವಾಸಿ ವಾಹನಗಳು ದೊಡ್ಡ ಕಸದ ಚೀಲವನ್ನು ಕಡ್ಡಾಯಗೊಳಿಸಿದೆ. ಕ್ವಶನ್ ನಂಬರ್ 13. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಇಂಡಿಯನ್ ಮ್ಯಾರಿಟೈಮ್ ಸೆಂಟರ್ ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ಆಪ್ಷನ್ ಎ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ, ಬಿ ಜಲಶಕ್ತಿ ಸಚಿವಾಲಯ, ಸಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಡಿ ರಕ್ಷಣಾ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಎ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ. ಬಂದರುಗಳು, ಶಿಪ್ಪಿಂಗ್ ಮತ್ತು ಜಲಮಾರ್ಗಗಳ ಸಚಿವಾಲಯದ ನೇತೃತ್ವದಲ್ಲಿ IMC ಭಾರತೀಯ ಕಡಲ ಉದ್ಯಮವನ್ನು ಏಕೀಕರಿಸುವ ಗುರಿಯನ್ನು ಹೊಂದಿದೆ. ಕ್ವಶನ್ ನಂಬರ್ 14. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅಪ್ಪರ್ ಕರ್ನಾಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಭೂತಾನ್, ಬಿ ನೇಪಾಳ್, ಸಿ ಭಾರತ, ಡಿ ಮಯನ್ಮಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳ್. ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್ ನೇಪಾಳದ ಕರ್ನಾಲಿ ನದಿಯ ಮೇಲಿನ 900 ಮೆಗಾವ್ಯಾಟ್ ಅಪ್ಪರ್ ಕರ್ನಾಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ನಲ್ಲಿ 290 ಕೋಟಿ ಹೂಡಿಕೆ ಮಾಡುತ್ತದೆ. ಈ ನದಿ ಯೋಜನೆಯು ನೇಪಾಳ, ಭಾರತ ಮತ್ತು ಬಾಂಗ್ಲಾದೇಶಕ್ಕೆ 25 ವರ್ಷಗಳವರೆಗೆ ವಿದ್ಯುತ್ ಪೂರೈಸುತ್ತದೆ. ಕ್ವಶನ್ ನಂಬರ್ 15. ಇತ್ತೀಚೆಗೆ ಯಾವ ದೇಶದ ವಿಜ್ಞಾನಿಗಳು ಜೀವಂತ ಚರ್ಮದೊಂದಿಗೆ ರೋಬೋಟ್ ಮುಖವನ್ನು ಅಭಿವೃದ್ಧಿಪಡಿಸಿದ್ದಾರೆ? ಆಪ್ಷನ್ ಎ ಚೀನಾ, ಬಿ ಜಪಾನ್, ಸಿ ರಷ್ಯಾ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್. ಜುಲೈ 2024ರಲ್ಲಿ ಜಪಾನ್ನ ಟೋಕಿಯೋ ವಿಶ್ವವಿದ್ಯಾನಿಲಯದ ಮಿಂಗ್ ಹಾವೋ ನಿ ಮಾನವ ಚರ್ಮದ ಅಂಗಾಂಶದಿಂದ ಆವರಿಸಿರುವ ರೋಬೋಟ್ ಮುಖವನ್ನು ಪ್ರದರ್ಶಿಸಿದರು. ಇದೇ ತರಹದ ಪ್ರಚಲಿತ ಘಟನೆಗಳಾಗಿ ನಮ್ಮ ಚಾನಲ್ ಅನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.